ಅಲ್ಲ ಮಾತ್ರ ಹತ್ತಿದೆ ನೀವು ಬಂದು ನೋಡಬೇಕು ಇಲ್ಲ ಕುರಿ ಹುಡುಗಲ್ಲ ಮುಂದೆ ಹೋಗ್ತಾರಲ್ಲ ಹಾಂ ಮ್ಯಾನ್ ಪಟಾಸಿ ಇದು ಪ್ರಸಾದ
ಕಾಣ್ತಿದೆ. ಇಲ್ಲ ನೋಡ ಕಾಣ್ತಿದೆ ಕಾಣುದಿಲ್ಲ. ಇಲ್ಲೇ ಬಿದ್ದಿದ್ದಾರ. ಸುಮಾರು ದಿವಸ ಆಯ್ತಾ ಬಂಡಿ ಹಬ್ಬಲ್ಲ ಬಂದದೆ. ನೀವು ಹಿಂಗೆ ಹೇಳುದ್ರಿಂದ ಬರೋಕ್ಕಾಗಲ್ವ ಬರ್ತಾರ ಏನ್ ಮಾಡಿ ಅಣ್ಣ ಇವತ್ತೇನಿಲ್ವಾ ಬಿರಿಯಾನಿ ಎಲ್ಲ ಮಾಡುವ ಕಬಾಬು ಪರೋಟ ಸಿಲ್ವಾ ಆಮ್ಲೆಟು ರೆಡಿ ಮಾಡ್ತೇವೆ. ನಿಂತದ್ರೆ ಬರ್ತೀನಿ ಇನ್ನು ಬರಲ್ಲ. ಹಲೋ ನೋಡ್ರಿ ಇಲ್ಲಿ ಹಣ್ಣು ಕಾಯ್ತೇವನಲ್ಲ ಬರ್ರ ಬೇಗ. ನಾನು ಸಾಲ ಮಾಡಾಗ ಉಪ್ಪಿದಂತೆ ಕೈ ಬೆಳೆಸ್ಬಿಡುವೆ. ಆಯ್ತಣ್ಣ ಮಾಡ ಮಾಡ ಅಣ್ಣ ಹಂಗೆ ಒಂದು 4 ಪ್ಲೇಟ್ ಕಬಾಬ್ ಕೊಡು. ಅಣ್ಣ ಇದು ನಿಮ್ ಪೀಸ್ ಕುಚ್ಚು ಕೊಡ್ತಾರಾ ಇಲ್ಲ ತುಂಡು ಮಾಡಿ ಕೊಡ್ತಾರಾ? ಜಿಗಿದು ಕೊಡ್ತಾರ ಇರ್ಬೇಕಾ? ಸುಪಾಸ್ ಹೇಳಿದ್ರು ಕೇಳುದಿಲ್ವಾ? ಸಣ್ಣ ಮಗ ಕೊಡೋದು ದೊಡ್ಡ ಮಗ ಕೊಡೋದು ಸಣ್ಣ ಮಗ ಕೊಟ್ಟ್ಯಾ? ಅಣ್ಣ ಇದ ಚಾಗಳಲ್ಲಿ ಕಾಲ್ಸರು ಬಿದೋಗುದಲ್ಲ ಮರೆಯ ಪೀಸ. ಹೌದಾ ಸುಪಾಸ್ ಹೇಳಿದ್ರು ಅರ್ಥ ಆಗೋಲ್ಲ ಮರ್ಯ. ನಿಮ್ಗೆ ಹಂಗ ಅನ್ನಿಸ್ತಿದ? ಅಣ್ಣ ನೀ ಬೇಕಂದ್ರೆ ಹೇಳ್ಬೇಡ್ವಾ? ಅವನ್ ಕೇಳಿದ್ರೆ ಇಟ್ಟದು ಸಣ್ಣ ಮಾಡ್ಕೊಡಂತೀಯ ನಿಮ್ಮ ಅಣ್ಣ ಅಂತೀಯ. ಹಾ ಹಲೋ ಬಿಡಿ. ಸೈಡಿಗೆ ಮರದು ಕೊಡು ಬಿದ್ದು ತಟ್ಟು ನಿಂಗೆ ಕಳಿಸ್ಕೊ ಕುಟ್ಟಿ. ಕಾಯಿ ಕೆಳಗೆ ಹಾಕಿ. ನಾನು ಕೋಳಿ ಹಸಿ ಮಾಡ್ತಾ ಇದ್ರು ನಿಂಗೆ ನಾ ಕಾಯಿ ಕಣಲ್ವೇ ಒಟ್ಟು ನಿಂಗೆ ಕಳ್ಸ್ಕೊ ಕುಟ್ಟಿ. ನಾನು ಅಟ್ಟು ಮಸಾಲೆಲೇ ಸಾರು ಮಾಡುದೆ ಪೌಡ್ರಲ್ಲೇ. ಆಯ್ತಾಯ್ತು. ಅಲ್ಲೇ ರೋಡ್ ಮದಿಗೊಂಡಲ್ಲೇ ರೋಡ್ ಎಲ್ಲ ಸರಿ ಇಲ್ಲ. ಹಗುಪ ಮನೆ ಬೇಗ ನಾನೇ ಬಂದು ಹೋಗ್ತೀನಿ. ಹಂಗೇನಿಲ್ಲ. ಆಯ್ತಾಯ್ತು ಆಯ್ತು ಮನೆ ಹಗುರೆ. ಅಣ್ಣ ಇದು ಎಣ್ಣೆ ಯಾವ ಕಂಪ್ನಿ ಇದು? ಈಗ ಇಂಡಿಯಾದಲ್ಲೇ ನಂಬರ್ 1 ಕಂಪ್ನಿ. ನಂಗೊಂದು ಎತ್ತಂಗ ಕುಡುದು ಮತ್ತೆ ಯಾರಿಗೂ ತಂದು ಕೊಡ್ಲ. ಮತ್ತೆ ನಾಳೆ ಬ್ರಿಡ್ಜ್ ಡಾಂಬರ್ ಹಾಕ್ತಾರ ಕಡೆ ಊರಿಗೆ ತಗೋ ಕೂಡ. ಗೋಡೆ ಮಾನೆ ನೀ ಹಿಂಗೆ ಹೇಳಿ ಹೋದ್ಯಾ ಜೀವನದಲ್ಲೇ? ನೀ ಬರೀ ಇಂಥದೇ ಹೇಳ್ತಾ ಉಳಿರಿ. ಬರೀ ಹೆದ್ದಾರಿ ಕೊಡು ಕೂತ್ಕೊಳ್ಳೋದು ಮಳೆ ಮಾತಾಡೋದು ಇಲ್ಲಿ ಬಂದು ಹೇಳುದು ಹಂಗಲ್ವಾ? ಹಂಗೆ ಇದ ಬಗ್ಗೆ. ಆಯ್ತಾಯ್ತಾಯ್ತು ಅರ್ಧ ಆಗರೆ ಆಯ್ತಾಡ್ ಬರ್ತಾವ. ಕಬಾಬಲ್ಲ ಲೇಟ್ ಆಯ್ತಲ್ಲ? ಲೈಕ್ ಆಗಿ ಅಲ್ಲಿ ಸಿಗ್ತೇವೆ ಹೊಟ್ಟೆ. ಆಯ್ತಾಯ್ತು ಮನೆ ನೀವು ಹಿಂಗೆ ಹೇಳಿ ಹೋದ್ರೆ ಆಯ್ತಾಯ್ತು. ನಾನು ಹೇಳ್ತೀನಿ ಸುಭಾಷ್ ಕೂಡ ಪೀಸ್ ಎಲ್ಲ ದೊಡ್ಡ ಮಾಡಿಸ್ತು.
ದೇವಸ್ಥಾನ ಟೈಮಿಂಗ್ ಮಾಡಿದ್ದಾರೆ. ನಾ ಕಾಲೇಜಿಗೆ ಹೋಗಿ ಬರೋವರೆಗೆ ಇಲ್ಲಿ ಎಲ್ಲ ಜನ ಬಂದು ಕೂತ್ಕೊಳ್ತಾರೆ. 7 ಜನ ಹೊಸ ಮೆಂಬರ್ ಆಗರೆ ಅವ್ರಿಗೆ ಅವ್ರ ಟೈಮ್ ಗೊತ್ತಿಲ್ಲ, ಏನಿಲ್ಲ. ಬರುವುದು ಟೈಮ್ 12 ಗಂಟೆಗೆ ಬಾ ಅಂದ್ರೆ ನಮ್ಗೆ ಇದು ಒಂದು ಅಡ್ಡೆ ಎಲ್ಲ ಇದು. ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಬರಬೇಡ. ನಾನು ಇಲ್ಲಿ ಗುರುಫೋರಿಲ್ಲ, ಏನಿಲ್ಲ, ಎಲ್ಲ ನಾವೇ ಮಾಡ್ಕೊಳ್ಬೇಕು. ಹಾ ಹೇಳಿ. ಪೂಜೆ ಮಾಡ್ತೇನಾ? ಪೂಜೆ ಮಾಡಾಯ್ತು? ಪೂಜೆ ಮಾಡ್ತೈತೆ. ಜನ ಬಂದಾರಲ್ಲ, ಈಗ ಮಾತ್ರ ಬಂದೆ. ಯಾಕಡೆ ಅದು ಕಾಣಿಕೆ ಡಬ್ಬಿ ಮೇಲೆ ಯಾಕೆ ಇದಿಟ್ಟಿದೆ? ಕಾಣಿಕೆ ಡಬ್ಬಿ ಮೇಲೆ ಇದ್ದ ಅಂದ್ರೆ ಕಾಣಿಕೆ ಡಬ್ಬಿ ಮೇಲೆ ನನ್ನ ಬರವಣ ಇಡ್ದೆ, ಮತ್ತೆಲ್ಲ ತಲೆ ಮೇಲೆ ಇಟ್ಕೊಳ್ಳಿ ನಾನು. ಕಾಣಿಕೆ ಡಬ್ಬಿ ಮೇಲೆ ಇಡಬೇಡವೋ? ಅಲ್ಲೋ, ನೀನು ಎಲ್ಲದಕ್ಕೂ ಕೊಡ್ತೇವೆ, ಊರು ಇಡೀ ಸೌದಿ ಹೋಗ್ತೇವೆ, ನಾನು ಸುದ್ದಿ ಮಾಡ್ಕೊಳ್ತಾ ಹೋಗ್ತೇನೆ. ನಾನು ಕಾಣಿಕೆ ಡಬ್ಬಿ ಮೇಲೆ ಇದು ಹೇಳ್ತೇನೆ. ಆಯ್ತು ಕಣ. ಮೊನ್ನೆ ಮಾಲಿ ಪೂಜೆಲಿ ಮೊನ್ನೆ ದಿನ ಆ ಮೋಣಿಗಾಂವ್ಕರ್ ನಮ್ಮ ಮಾಲಿ ಪೂಜೆಲಿ ನಿರೂಪ ಹೆಚ್ಚುಗಡೆ 8,000 ರೂಪಾಯಿ ಸೀರೆ ತಂದಿತ್ತು. ಆ ದಿನ 4 ಸೀರೆ ಬಂದಿತ್ತು. ನೀ ಏನ್ ಹೆಚ್ಚಿರೋದು ಈಗ? ಅಲ್ವಾ, ಸೀರೆ ಎತ್ತು ಕೊಡುತ್ತೆ ದೇವರಿಗೆ ಅಂತ ಉಳಿಸುದು. ದೇವರಿಗೆ ಬಂದಿತ್ತು, ನಾಳೆ ಮತ್ತೆ 4 ಬರ್ತೇನೆ. ಸವಾಲ್ ಮಾಡೋದಿತ್ತು ಮಾರಾಯ. ನೀನು ದುಡ್ಡು ಸಿಕ್ಕೋದಿದ್ರೆ ಹೆಂಡತಿ ಸೀರೆನು ಸವಾಲ್ ಮಾಡೋ. ಸವಾಲ್ ಬೇಡ ನೀನು. ಗೊತ್ತಾಗಲಿಲ್ಲ? ಕಾಣಿಕೆ ಡಬ್ಬಿ ದುಡ್ಡು ಹೇಳ್ತೀನಿ ನೀನು. ದೇವರಿಗೆ ಸವಾಲ್ ಆಗುದದು. ದೇವರಿಗೆ ಸವಾಲ್ ಮಾಡ್ರ, ಪೂಜೆ ಆದ್ಮೇಲೆ ಮಾಡ್ರ. ಈಗ ಒಂದೇ ಸಲ ದೇವ್ರ ಪೂಜೆ ಒಳಗೆ ನೀವು ಸೀರೆ ಕೊಡಂತೆ ಬಂದ್ರೆ ಈಗ ನಿನ್ನ ಹತ್ರ ಎಷ್ಟು ಸೀರೆ ಅದು ಹೇಳಿ. ನೀನು ಅವೆಲ್ಲ ಮಾತಾಡ, ದೊಡ್ಡ ಮಾತಾಡಬೇಡ. ನೀ ಗುಣಗ ನೀನು. ಈಗ ನಿನ್ನೆದು 3 ಅದೇ. ನಿನ್ನೆ 3 ಅದ್ರಲ್ಲಿ ಒಂದು ದೇವರಿಗೆ ಇಡ್ಬೇಕು. ಮೊನ್ನೆ ದೇವರಿಗೆ ಚಲೋದು ಇಡ್ಬೇಕು. ಮೊನ್ನೆ ಕೊಟ್ಟದ್ 4 ಎಲ್ಲ ಆಯ್ತಾ? ಅದು ಅವ್ರು ಬಂದು ತಗೊಂಡವ್ರ, ಗಂಗರ್ ಬಂದು ತಗೊಂಡವ್ರ. ಯಾವ ಗಂಗರ್ ಸವಾಲ್ ಮಾಡೋಣ ಹೇಳನೆ. ಇದು ಎಲ್ಲಿ ತಗೋಗ್ತಾ? ಇಲ್ಲ ಕೊಟ್ಟಾಗ ನೀವು ಬರೀ ಬಂದ್ಕೊಂಡು ದಿನ ಬೆಳಗ ಬಂದ್ಕೊಂಡು ನಂಗೆ ಸೀರೆ ಇಲ್ಲ ಇತ್ತು, ಹೂ ಎಲ್ಲ ಇತ್ತು ಕೇಳಿದ್ರೆ ಆ ದೇವ್ರ ಪೂಜೆ ಮಾಡಕ್ಕೆ ಏನ್ ಮಾಡ್ಬೇಕು? ಆಯ್ತು, ಇಲ್ಲಿ ಇಟ್ಟರ ಜನ ಭಕ್ತಾದಿಗಳು ಬಂದ್ರೆ ಒಬ್ಬರದು ಇಲ್ಲ. ನೀವು 2 ಜನ ಸದಸ್ಯರ ಕಂಡು ದಿನ ಬೆಳಗ ಬಂದ್ಕೊಂಡು ದೇವ್ರ ಮನೆ ಸೀರೆ ಇಲ್ಲ ಇತ್ತು, ಕಾನ್ಕೆಟ್ ಬೆಳೆದಿಲ್ಲ ಇತ್ತು ಕೇಳ್ತೀರಿ. ಸರಿ ನೋಡು, ಈ ವರ್ಷ ನಮ್ಗೊಂದು ಚಾನ್ಸ್ ಸಿಕ್ಕದ. ಏನು? ಬಂಡಿ ಹಬ್ಬ ಮಾಡು, ನಮ್ಗೊಂದು ಮೆಂಬರ್ ಚಾನ್ಸ್ ಸಿಕ್ಕದ. ಏನಾದ್ರು ಮಾಡಿ ನಾವೊಂದು ಕೆಲಸ ಮಾಡ್ಬೇಕು. ಅವ ಏನೋ ಮಾತಾಡ್ಕೊಂಡೆ ಹೋಗಿ ನಾವೊಂದು ಕೆಲಸ ಮಾಡುವ. ಮೊದಲು 5,000 ನೀ ಕೊಡು ದೇಣಿಗೆ, ಇನ್ನು 5,000 ನಾ ಕೊಡು. ಎಂತ ಹೇಳು? ಗೊತ್ತಾಯ್ತು. ನಿಂಗೆ ಗೊತ್ತಿಲ್ಲ. ಸರಿ. ಪೆಂಡೋಲ್ ತುಂಬ್ಗೆಲೆ, ಮೈಕ್ ಅಮ್ಗೆಲೆ. ನನ್ನ ಹತ್ರ 220 ಪೂರ್ತಿ 2,001 ಗೊತ್ತಾಯ್ತು. ಗಣಪತಿಯವರು ಆ ರೂಮ್ ನಲ್ಲಿ ಇಟ್ಟೇನೆ 300 ಹೊಸದು 200 500 ಸೇರಿ ಸಾಕು. ನಿನ್ 300 ಇಟ್ಟು ಬಲ್ ಬಾಳ ನೀನು ನೀನೇನು ಬರ್ತಾ ಆಯ್ತಾ? ಗಾಂವ್ಕರಿಗೆ ಏನ್ ಗೊತ್ತಾಗ್ತದೆ? ಅವ್ರು ಬಿಡ, ಅವ್ರು ಎಂತಕ್ಕವ್ರು, ಅವ್ರು ಲೆಕ್ಕಿಲ್ಲ ಪಕ್ಕಿಲ್ಲ, ಅವ್ರು ಸುಮ್ಮನೆ ಒಂದ್ ಹೇಳ್ತಾರೆ 5,000 ನಾ ಕೊಟ್ಟಿಲ್ಲ. 7 ದಿನಕ್ಕೆ 7 3 21,000 ಆಯ್ತು. 5,000 ನಮ್ದು. ಉಳಿದೆಂಟ್ ಬಂತು? ಹಬ್ಬ ಆಗ್ಬೇಕಾ? ನಿಂಗೆ ಗೊತ್ತಿಲ್ಲ. ಹಬ್ಬ ಆಗ್ಬೇಕು. ಇಬ್ಬರೇ ಮೆಂಬರ್ ಆಗಿದೀವಲ್ಲ, ಈ ವರ್ಷ ಸಿಕ್ಕೈತೆ, ಚಾನ್ಸ್ ಸಿಕ್ಕೈತೆ. ಮತ್ತೊಂದು ಹೇಳ್ತೇನೆ ನಿಮ್ಗೆ. ಮಾಲಿ ಪೂಜೆಯಲ್ಲಿ ಮೈಸೂರು ಪಾಕು ಆಮ್ಗೆರೆ ನೋಡು. ಮೈಸೂರು ಪಾಕ್ ಕೊಡೋರು ಯಾರು ಹೇಳು? ಬೆಂಗಳೂರು ಗೊತ್ತಾಯ್ತು. ಅವನಿಗೆ ನಿಂಗೆ ಗೊತ್ತಿಲ್ಲ. ಬೆಂಗಳೂರು ಮೊನ್ನೆ ನಾವು ಮಾಲಿ ಪೂಜೆಯಲ್ಲಿ ಮಾಡ್ಯ 560 ಜನ ಬಂದ್ಬಿಟ್ಟಾರೆ. ನನ್ನ ಹತ್ರ 300 ಅದೇ. ಏನ್ ಮಾಡೋದು? 300 ಅರ್ಧ ಮಾಡಿ ಬಿಸಾಡ್ನ. ಮತ್ತೆ ನಾ ಹೇಳೇನೆ ಜನ ಜಾಸ್ತಿ ಆಗರೆ ಮಕ್ಕಳಿಗೆಲ್ಲ ಸಣ್ಣ ಸಣ್ಣದು, ದೊಡ್ಡವರಿಗೆಲ್ಲ ದೊಡ್ಡ ಹೇಳೇನೆ. ಗೊತ್ತಾಯ್ತು. ಮತ್ತೆ ಅವನಿಗೆ ಒಂದು ಫೋನ್ ಮಾಡ್ತೇವೆ, ಸುಮ್ಮನೆ ನೀನು ತೆಗಿತೆ ಫೋನ್ ಮಾಡ್ತೇವೆ. ಅವ ಮತ್ತೆ ಭಯಂಕರ ಡೇಂಜರ್ ಮನುಷ್ಯ. ಭಯಂಕರ ಡೇಂಜರ್ ಮನುಷ್ಯ, ನಿಂಗೆ ಗೊತ್ತಿಲ್ಲ ಅಲ್ವಾ? ಇವತ್ತು ಮಾರಾಯ ರಶ್ ಅಂದ್ರೆ ನನ್ನ ಕಾಲು ಕಾಲಿಲ್ಲ ನೋಡು. ನೀನು ಎಷ್ಟು ಹೇಳಿದೆ? 280 ಹೇಳಿದ್ದೆ. ಇವತ್ತು 580 ಆಗದೆ. 2 ಕಡಿಮೆ 600ಕ್ಕೆ ಎಷ್ಟಾಯ್ತು? 6 ರೂಪಾಯಿ ಅಂದ್ರೆ ಮತ್ತೆ ನೀವು ಲೆಕ್ಕ ನಾ ಹೇಳುದಿಲ್ಲ ಕಡೆಗೆ. ಈಗ 21ನೇ ಪೂಜೆ ಅದು, ಗಂಗೆ ಹಬ್ಬ ಬಂದ್ಬಿಟ್ಟು ಕಡೆಗೆ ಅಷ್ಟು ಲೆಕ್ಕ ಮಾಡ್ಕೊಳ್ಬೇಕದು. ಅವ ಮಾರಾಯ ಕೊಡೋದಿಲ್ಲ, ಹೇಳೋಕ್ಕಾಗುದಿಲ್ಲ. ಮತ್ತೆ ಅದು ಗೊತ್ತಾಯ್ತು ನಿಂಗೆ. ಆದ್ರೆ ಅವಂದು ಲೆಕ್ಕಾಚಾರ ಹೆಂಗ್ ಗೊತ್ತದ್ಯಾ? ಒಂದೇ 3 ಬಂದಾಗ 1,000 ರೂಪಾಯಿ ಹೊತ್ತಾಕ್ಬಿಡ್ತ ನಮ್ಗೆ.
ಹಳೆ ಲೆಕ್ಕ ಕೇಳೋಗ ತಲುಪಿಸಿ ಅದೇ ಏನೋ ಆಗಲಿ ಸುಮ್ಮನಿರು ಮಾಡುವ ಹಬ್ಬ ಮಾಡಿಸಬೇಡು. ಇವು ಮಾರಯ್ಯ ಮೊನ್ನೆಗೆ ನಾನು ಬೆಂಗಳೂರು ಬಸ್ನಲ್ಲಿ 3 ಬುಟ್ಟಿ ಹೂ ತಕ ಬಂದೇನೆ. ಇವ ಏಳು ಮಾರ ಹಾಕೊಂಡೆ ಪೂಜೆ ಮಾಡೋಣ. ಆ ಹೂವೆಲ್ಲ ಕೇಳ್ತದೆ ಎಲ್ಲ ಆಯ್ತಾ ಹೂವೆಲ್ಲ ಎತ್ತಿದ್ಯಾ? ಹೂ ದಿವಸದ ಪೂಜೆಗೆ ದೇವ್ರಿಗೆ ಅಷ್ಟೇ ಶೃಂಗಾರ ಆಗ್ತಿತ್ತು. ನೀ 2 ತಿನ್ನದ್ದು ಹೊರಗೆಲ್ಲ ಹೂ ಹಾಕೋದೆ. ನೀ ಹೊರಗೆ ನೋಡ್ಕೊಂಡು ಬರೋದಿಲ್ಲ, ಬರೀ ಹೊರಗೆ ಬರೋದು ಕಾಡ್ಕೆಡೆ ಅಂತ ನಿಂತ್ಕೊಳ್ಳೋದು. ಎಲ್ಲ ಲೆಕ್ಕಾಚಾರ ಹಾಕ್ಬೇಡುವ, ನಾವು ಇದ್ ಮಾಡ್ಕೊಳ್ಬೇಕ ಇಲ್ಲಿ. ನಿಂಗೆ ಸಮಾಧಾನ ಮಾಡ್ತಾರೆ ನಾವು. ನಿಂಗೆ ಸಮಾಧಾನ ನೀ ತಲೆ ಬಿಸಿ ಮಾಡ್ಕೋಬೇಡ. ಆ ಬಂದು ಸೀರೆ ಹೂವು ಅವೆಲ್ಲ ಲೆಕ್ಕಾಚಾರ ಕೊಡು ನೀನು. ಅಲ್ಲ ನಂಗದು ನೀ ನನ್ನ ಹತ್ರ ಇನ್ನು ಮುಂದೆ ಸೀರೆ ಕೊಡೋದು ಕೊಡು ಅಂದ್ರೆ ನಂಗೆ ಅವ್ರ ಹತ್ರ ಬಂದ್ರೆ ಅವ್ರ ಹತ್ರ ಕೊಡ್ತೀನಿ. ಸವಾಲ್ ಮಾಡ್ತೀಯ, ಮನೆ ತಗೊಂಡು ಹೋಗ್ತೀರಾ? ನಾ ಮನೆ ತಗೊಂಡಿಲ್ಲ. ಮತ್ತೆ ನಾ ಯಾವ ಸಿಸಿ ಕ್ಯಾಮರಾದಲ್ಲಿ ಹಾಕೋಣ ಸಿಸಿ ಕ್ಯಾಮರಾ. ನಮ್ಮ ಅಪ್ಪನ ಕಾಲದಿಂದ ಇಷ್ಟೆಲ್ಲ ಸದಸ್ಯರು ಒಬ್ರು ಬಂದು ನಮ್ಗೆ ಕೇಳೋರಿಲ್ಲ. ನೀವಿಬ್ರು ಒಂದೊಂದು ಮನೆಯ ನೋಡ್ಕೊಂಡು ಬಂದ್ಕೊಂಡು ಪ್ರಶ್ನೆ ಕೇಳ್ತೀರಿ ನಮ್ಗೆ. ನಾವು ಉತ್ತರ ಕೊಡ್ಬೇಕು ಎಲ್ಲರಿಗೂ. ನಿಮ್ಗೆ ನಾ ಸಾರ್ವಜನಿಕರ ಸಭೆ ಕರೀರಿ, ನಾ ಅಲ್ಲೇ ಉತ್ತರ ಕೊಡ್ತೇನೆ. ಕರಿಯುವ ಯಾರು ಬಂದಿಲ್ಲ ಸುಮ್ಮನೆ ಸಭೆ ಕರೋಕೇನು ಬರ್ತಾರೆ, ಯಾರು ಬರೋದಿಲ್ಲ. ನಾನು ಗೊತ್ತಾಯ್ತಿಗೆ ಬದುಕು ಸರ ಸರಿ ಹಚ್ಚು, ಮುಂದ್ ಸರಿ ಹಚ್ಚು. ಹಿಂದ್ ಬದಿ ಹೋದ್ಬೇಡಿಲ್ಲ, ಮುಂದ್ ಸರಿ ಹಚ್ಚು ನೀನು. ಟೆಸ್ಟ್ ಮಾಡು. ನೀ ಯಾರ ಕೇಳೋಕೆ? ಯಾವ ಊರವನ ನೀನು? ನಂಗೆ ಯಾವ ಊರು ದಿನ ಬೆಳಗಾದ್ರೆ ಹೆಗ್ರಿಯಿಂದ ಆಡು ಕಟ್ಟಿ ತನಕ ಕಸ ಗುಡಿಸೋದು 50 ರೂಪಾಯಿ ಹಾಲಿಟ್ಟಿಲ್ಲ ಈ ಊರಲ್ಲಿ. ಈ ಊರಲ್ಲೇ 50 ರೂಪಾಯಿ ಹಾಲಿಟ್ಟ ಕಸ ಗುಡಿಸಿ ನೀ ನಂಗೆ ಕೇಳ್ತೀನಿ. ಸಾರ್ವಜನಿಕ ರಸ್ತೆ ಇದೆ, ಸಾರ್ವಜನಿಕ ರಸ್ತೆ ಇದೆನಾ? ರಸ್ತೆ ಏನ ಸರಿ ಇದೆ? ಯಾವ್ದಾದ್ರು ಸರಿ ಇದೆನಾ ನೋಡ. ಇಟ್ಟು ಕಡೆ ನಾನು ಸಿಮೆಂಟ್ ಹಾಕ ನೀರ್ ಹಾಕಿ ನಿಂಗೆ ಗೊತ್ತಿದೆನಾ? ನನಗೆ ಗೊತ್ತಿಲ್ಲ ಅದು. ನೀನು ಪೇಂಟು ಕೇಳಿದೆಯಲ್ಲ, ಅದಕ್ಕೆ ಉತ್ತರ ಕೊಟ್ಟ. ಇಲ್ಲಿ ಯಾವುದೇ ಒಂದು ಫಂಕ್ಷನ್ ಆದ್ರೂ ಹಾ, ಆಸ್ತಿ ಪೂಜೆಗೆ 5,000, ಹಾ, ಗಂಗೆ ಹಬ್ಬಕ್ಕೆ 3,000. ನಿಮ್ಗೇನೋ ಗೊತ್ತಿದ್ದ ಬಂದ್ರೆ ನಂಗೆ ಅವ್ರ ಮುಗಿಯತಿ. ಹಾ, ನನಗೆ ಗೊತ್ತಿಲ್ಲ ಮರೆಯ. ನೀನು ರ್ಯಾಶ್ ಆಗ್ಬೇಡುವ, ನೀ ರ್ಯಾಶ್ ಆಗ್ಬೇಡ, ರ್ಯಾಶ್ ಆಗ್ಬೇಡುವ ನೀನು. ಅಪ್ಪ ಬಟ್ಟೆ ಇಡೋದು ಇವತ್ತರ ಹೋಮಕ್ಕೆ ಭಟ್ರ 11 ಕಾಲಿ ಬಗ್ಗೆ ಎಲ್ಲ ಅವರು ಹೇಳಿದ್ದೆಲ್ಲ ಸಾಮಾನು ತಂದಿ ಹೆಂಗಪ್ಪ ನೀನು? ಅಪ್ಪ ಮತ್ತೆ ತರದೆ ಕಡೆ ಮತ್ತೆ ನನ್ ನೋಡ್ಸ್ಬೇ. ನನ್ ಸೀಟ್ ಕಲಿ ಹತ್ತದ ಕಡೆಗೆ ನೀ ಎಲ್ಲ ಮಾಡ್ಬೇಕ. ನೀ ಎಲ್ಲ ಮಾಡಿ ಹೆಂಗೆ ಬಟ್ಟೆ ಇಟ್ಕೊಂಡಿ ಬತ್ತಿ ಅಂದಾರ 11 ಕಾಲಿಗೆ 11 ಕಾಲ ಆಯ್ತಲ್ಲ ಬರ್ಲಲ್ಲ ಮತ್ತೆ ಅವ್ರಿಗೆ ತಗಾತಿಯ ನಾಯಿ ಮಾಡ್ಬೇಕ ಅಲ್ವಾ? ಮತ್ತೆ ಫೋನ್ ಅವ್ರು ಮಾಡ ಮರೆಯ ಫೋನ್ ಮಾಡುದಿಲ್ಲ ನಾವು ಟೈಮ್ ಕರೆಕ್ಟ್ ಹೇಳಾರ 11 ಅಪ್ಪ ಎಲ್ಲರೂ ನೀ ಹಂಗೆ ಮಾಡ್ಬೇಡಿ ನೀವ. ನೀ ಸುಮ್ಮನೆ ಬರೀ ನೀನಂಗೆ ಹೇಳಬೇಡ. ನೀ ಸುಮ್ಮನೆ ನಾನು ಬತ್ತ ಮಾತಾಡೋದು ಬೇಡ ಅಂದ್ರೆ ಬಕ್ಕ ಬರ್ತಾರೆ ಬಕ್ಕ ಬರ್ತಾರ. ಆಯ್ತು 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 ಆಯ್ತು. ನೀ ಯಾಕೆ ಕಟ್ಕೊಂಡು ಬಿಡಿ ಬರ್ತಿ? ನೀನಂಗೆ ಹೇಳ್ಕೊಡಕ್ ಬಂದಿಲ್ಲ. ಭಟ್ರ ಬರ್ತಾರ, ಭಟ್ರ ಬರುವಂಗೆ ತಡ್ಕೋಬೇಕ. ಇದಾಯ್ತಾ? ಬಾಗುದು ಅಂತ ಹೋಗಿ ನೀನು. ಬಂದ್ರ ಭಟ್ರ ಬಂದ್ರಿದೆ. ಭಟ್ರಿಗೆ ಏನ್ ಕನ್ಸಿಲ್ಲ ಅಂದ್ಬೇಡಿ. ಅದೇನಿಲ್ಲ ಭಟ್ರ ನಮ್ಮೊಳಗೊಂದು ಏನಿಲ್ಲ, ನಮ್ಮೊಳಗೊಂದು ಹಾ ಬಂದಿದ್ದಾರೆ. ಶುರುವಾಯ್ತಾ? ಎಲ್ಲ ಸಾಮಾನು ತಂದಿರಲ್ಲ. ಹೌದು. ಅದು ಎಂತ ಸಾಮಾನು ಹೇಳಿದ್ರಿ ಭಟ್ರ ನೀವು? ಅದು ಎಂತ ಸಾಮಾನು ಹೇಳಿದ್ರಿ? ಅದು ಹೋಗ್ಲಿಕ್ಕೆ ಬೇಕಾದ ಸಾಮಾನು ಎಲ್ಲ ಹೇಳಿದ್ವಿ. ಹೌದಾ? ಆ ಚೀಟಿನೇ ಬರೋದು ಬರ್ಕೊಟ್ಟಿಲ್ಲ ನಿಮಗೆ ಒಟ್ಟಿದ್ರಿ. ಹೌದು, ಗಡಿಬಿಡಿ ಒಳಗೆ ಆ ಚೀಟಿನೇ ಹೋಗುದು. ಆದ್ರೂ ಸಾಮಾನ್ಯವಾಗಿ ನೀವು ಹೇಳ್ಬಿಟ್ಟು ನೆನಪಿತ್ತು ತಂದಿದ್ದೇನೆ, ಆದ್ರೆ ಚೀಟಿ ಇಲ್ಲ. ನವಧಾನ್ಯ ಎಲ್ಲ ತಂದಿದ್ಯಾ? ಹೌದು, ನವಧಾನ್ಯ ತಂದಿದ್ಯಾ? ಹೌದು. ಇಲ್ಲಿ ಬಾಯಿಲೆ ಕೊಟ್ಕೊ.
ಭಟ್ರೆ ಹಂಗೇನೆ ಗೊತ್ತಿಯಮ್ಮ ಅಪ್ಪನಿಗೆ ಕೇಳ ನೀನು ಮಾತಾಡಲ್ಲ ಅವನು ಮಾತಾಡಲ್ಲ ಏನ್ ಕೇಳುದ ಭಟ್ರು ಬಂದ್ರೆ ಸುಮ್ಮನೆ ಭಟ್ರು ಬಂದ್ರೆ ಸುಮ್ಮನೆ ಇದ್ದಿದ್ರಲ್ಲಿ ಮಾಡ್ತಾರೆ ಭಟ್ರು ಲೈಕ್ ಇವ್ರು ಇದ್ರಲ್ಲಿ ಮಾಡ್ತಾರೆ ಕೂತ್ಕೊಂಡು ಬಾ. ಶುರು ಮಾಡಿ ಬಂದ್ರ ನಿಮ್ಮ ಮನೆಯವ್ರು ಬಂದ್ರ ಒಬ್ಬರೇ ಮಾಡಿದ್ರು ಮಾಡಿದ್ರೆ ಹಾಕೊಳ್ಳೋದಲ್ಲ ಹಾಕೊಳ್ಳಿ ಶುರು ಮಾಡಿ ಟೈಮ್ ಆಯ್ತು ಟೈಮ್ ಉಂಟು ಎಷ್ಟೊತ್ತಿಗೆ ಶುರು ಮಾಡೋದಲ್ಲ ಅದು ಶುರು ಮಾಡಿ ಶುರು ಮಾಡಿ ಕಣ್ಣೀರಕ್ಕ ಮುಟ್ಕ ಮುಟ್ಕೊಳ ಮುಟ್ಕೊಳ ಅಮ್ಮ ಬಟ್ಟೆ ನಂತರ ಕೇಳೆ ಅವರಿಗೆ ಯಾರಿಗೂ ಮುಟ್ಟು ಇವ್ರು ಏನಾಗ್ಬೇಕು ನಿನಗೆ ಎಂತ ಬೇಕಾ ಇವ್ರು ಏನಾಗ್ಬೇಕು ಮುಟ್ಕೊಳ ಮಾರಿ ಮುಟ್ಕೊಳ ಎಂತದ ಮುಟ್ಕೊಳ ಆಯ್ತು ಆಯ್ತು ಬಟ್ಟೆ ನೀವು ಹೇಳಿ ಶುರು ಮಾಡಿ ಸರ್ವ ಮಂಗಲ ಹೇಳ ಮಂಡಳೆ ಗೋಕರ್ಣೆ ಮಹಾಬಲೇಶ್ವರ ಗ್ರಾಮದೇವತ ಆಯ್ತಾ ಹಾ ಇದು ಹಿಡ್ಕೊ ಇದನ್ನ ಈ ನೀರನ್ನ ಇದ್ರೊಳಗೆ ಹಾಕ ಮುಟ್ಕೊಳ ಎತ್ತೊಳೆ ಇವ್ರು ಏನಾಗ್ಬೇಕು ನಿನಗೆ ಮುಟ್ಕೊಳ್ಳಿ ಎಂತ ಆಯ್ತು ಎತ್ತೋಗ ಕುಡ್ಕ ಯಾರು ಕೇಳ್ಬೇಡ ಹೇಳ್ತಲ್ವ ಹಾಂ ಸರ್ವ ಮಂಗಳದಾರ ನೇರವಂತ ಕೇಳಿದರು ಮಂಗಳದಾರ ನೇರವಂತ ಕೇಳಿದರು ಮಂಗಳದಾರ ನೇರ ಹೇ ಗೋಕರ್ಣೆ ಮಹಾಬಲೇಶ್ವರ ದರ್ಶನಾರಾಯಣ ಗೃಹ ಪ್ರವೇಶ ನಿಮ್ಮ ಗ್ರಾಮದಲ್ಲಿ ಕುಲದೇವರಲ್ಲಿ ಭಟ್ರು ಗೋಕರ್ಣವರೇ ಸುಮಾರು ಗೋಕರ್ಣನೇ ಹೇಳಿದ್ರು ಆಯ್ತಲ್ವಾ ಇವತ್ತಿನ ದಿವಸ ಸರಿ ಕೇಳ್ಕೊಳ್ಳ ಮಾರ್ಯ ಎಂದು ಅವ್ರು ಕೇಳಕಂತೆ ಹೇಳ್ತಾ ಇದ್ದೆ ಅದು ನಾವು 30 ಸಾವಿರ ತಾವು ಹೇಳಕ್ ಮಾತು ಕೇಳಿದ್ವಿ ಇವರು ಹೇಳಿ ಭಟ್ರೆ ಯಾರು ಒಬ್ಬರು ಸುಮ್ಮನೆ ಇರ್ತಾರಪ್ಪ ಈಗ ನೀವರು ಮಾತಾಡಿ ನಾನವರು ಮಾತಾಡ್ತೇನೆ ಇದು ಏನು ಗೃಹ ಪ್ರವೇಶ ಕಾರ್ಯಕ್ರಮ ಅವೆಲ್ಲ ಏನು ಜನ ಮಾಡ್ತೀವಿ ಇದನ್ನ ಗಣಪತಿ ಪಡೆಯನ್ನು ಹಾಕೋ ಈ ನೀರು ಹಾಕೋ ಹಾಗೆ ಹಾಗೆ ಮುಟ್ಕೊಳ್ಳೆ ಆಯ್ತು ಭಟ್ರೆ ಆಯ್ತು 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 ಯಾರು ಏನಾಗಬೇಕು ನಿನಗೆ ಮುಟ್ಕೊ ಅಂದ್ರೆ ಮುಟ್ಕೊಳ್ಳಲ್ಲ ಇಟ್ಕೊಳ್ಳೆ ಗಣಪತಿ ಪೂಜೆ ಕಾಯಿಗಳು ಆಗ್ಬಿಡು ಅಂಗಳರಾಯಣೆ ನಮಸ್ತುತೆ ಸರ್ವಂಗಳೇ ಸರ್ವಂಗಳೇ ಸತ್ಯನಾರಾಯಣೆ ಮುಂದೆ ಕುಂಬಳಕಾಯಿ ತಂದಿಯಾ ತಂದಿದ್ದಲ್ಲಿ ಇರಬೇಕು ಕುಂಬಳಕಾಯಪ್ಪ ಇಲ್ಲಿಕ್ಯಾ ಇಲ್ಲಿಕ್ಯಾ ಈ ಜೋರು ಮಾಡ್ಬಿಡುವ ಮರೆಯ ಇಲ್ಲಿಕ್ಯಾ ಕುಂಬಳಕಾಯಿ ಕೆಳಗಲ್ಲಿ ಎಲ್ಲರೂ ಹುಡುಕು ನನ್ನ ಹತ್ರ ಜೋರು ಪಡ್ತಿಯಲ್ಲ ನೀನು
ಅಲ್ವಾ ಇಲ್ಲಿಕ್ಯಾ ನಂಗೂ ತಂದ ನೀನ ಇಲ್ಲಿಕ್ಯಾ ಅಪ್ಪರಿಗೆ ಹೇಳ ರಾತ್ರಿಗೆ ಉಡುದನ ಬೆಳಗಾದ್ಮೇಲಲ್ವಾ ಆ ಸಿಗ್ದಾರ ಇದ್ದದ ಅದು ಅವರೇ ಮಾಡ್ಕೊ ಬರ್ತಾರೆ ಈಗ ಗೃಹ ಪ್ರವೇಶದ ಅಪ್ಪರ ಕಡೆ ಇಲ್ಲಿ ಕೇಳ ನೋಡ್ತೀರಿ ಇಬ್ರು ಸಾಯ್ಬೇಡಿ ನೋಡ್ತೀನಿ ಅದೇ ನಮ್ಗೆ ಪೂಜೆಯನ್ನು ಮಾಡ್ಲಿಕ್ಕೆ ಕೊಡಿ ಇಲ್ಲಿ ಎಂತ ಪೂಜೆ ಕರೆದಿದೆಯಾ ಈ ತರ ವಿಜಯಗಳಿದ್ರೆ ನಾವು ಬರೋದಿಲ್ಲ ನಾನು ಮತ್ತೊಂದು ಕಡೆ ಹೋಗ್ಬೇಕು ಆಯ್ತಾಯ್ತು ಇದು ಕುಂಬಳಕಾಯಿ ಇದು ಕುಂಕುಮ ಹಾಕಿ ಮಾಡಿ ಇದು ಹಾಕೋ ಇದು ಹಾಕೋ ಮುಟ್ಕೊಳ್ಳೆ ಎಂತ ಆಗ್ಬೇಕು ಇವಳು ನಿನಗೆ ಹೇಳಿ ಎಂತ ಆಗ್ಬೇಕಂದ್ರೆ ಹೇಳೋದು ಇಲ್ಲ ಮುಟ್ಕೊಳ್ಳೋದು ಮುಟ್ಕೊಳ್ಳೋದು ಇದೇನು ಇಟ್ಕೋ ನಾರಾಯಣ ಇದು ಕುಂಬಳಕಾಯಿ ಹಾಕಿ ಆಯ್ತು ನಾರಾಯಣ ಮತ್ತು ನಾರಾಯಣ ಹೇಳುವುದೇ ಈಗ ನವಧಾನ್ಯವನ್ನ ಆ ಬಲಿಗೆ ಇದಕ್ಕೆ ಹಾಕ್ಬೇಕು ಅಗ್ನಿಗೆ ಹಾಕ್ಬೇಕು ಅಂತ ಹೇಳ್ತಾರ ಇದೇನು ಮಾತಾಡಲ್ಲ ಮಾರಿ ಹೂ ಅಂತ ಹೇಳಲ್ಲ ಹಾ ಅಂತ ಹೇಳಲ್ಲ ಅದೇ ಬೆಂಕಿಲಿ ಹಾಕೋದ್ ಕಡ ಬೆಂಕಿಲಿ ಹಾಕೋದ್ ಕಡ ಅಪ್ಪರಿಗೆ ಹೇಳ ಬೆಂಕಿಲಿ ಹಾಕೋದಲ್ಲ ಅಪ್ಪರಿಗೆ ಹೇಳ ಬೆಂಕಿಲಿ ಹಾಕೋದ ಬೆಂಕಿಲ್ ಹಾಕ್ಬೇಕಡ ನವಧಾನ್ಯ ಬೆಂಕಿಲ್ ಹಾಕ ಯಾರು ಹೇಳುದು ಕೇಳುವರಲ್ಲ ಅಲ್ವಾ ಇದು ನಿಮ್ ಜಗಳ ಕೇಳಲಿಕ್ಕೆ ಬಂದಂಗ ಆಯ್ತಲ್ವ ನಾನು ನಿಮ್ ಕೆಲಸ ನೀವು ಮಾಡಿ ಬಿಟ್ರೆ ಆಯ್ತಾಯ್ತು ನಿಮ್ ಕೆಲಸ ಮತ್ತು ಜೋರ್ ಹೇಳಿ ಭಟ್ರ ಮತ್ತೆ ಜೋರ್ ಹೇಳಿ ಬಾಳಿವ ಇಲ್ಲ ಬಾಳಿವ ಬಾಳ ತಡಾಗಿದೆ ನಮಗೆ ಮನೆ ಕಟ್ಟಿ ಪೂರೈಸಕ ಬಾಳ ತಡಾಗಿದೆ ಮತ್ತೆ ಇಲ್ಲಿ ಪಟಗಡಿಸಿ ತಮ್ಮ ತಮ್ಮ ಆಕಳ ತಂದರೆ ಕೇಳ ಒಳ ಹೋಗ್ಸುಕ ಆಕಳ ಅಪ್ಪ ಅಪ್ಪ ಆಕಲ್ ತಂದಿ ನೀ ಆಗ್ಲೇ ನೀ ಹೇಳುತ್ತಿಲ್ಲ ಆಕಲ್ ತಂದಿ ಹೆಂಗ್ ಹೇಳ ಮರೆಯ ತಮ್ಮ ಬೈಲ್ ನೀನೇ ಜವಾಬ್ದಾರಿ ತಗೊಂಡದಲ್ಲ ಬೈಲಲ್ಲಿ ಒಂದು ಇದ್ ನೋಡ ಬೈಲಲ್ಲಿ ಯಾವ್ದಾರು ಇದ್ ನೋಡ ಆಯ್ತು ಈಗ ನವಧಾನ್ಯವನ್ನು ಅಗ್ನಿ ಹಾಕುವ ಹೇಳ್ಬೇಕು ಹಾಕಿ ತಗೋ ಹಿಡ್ಕೊ ಅಲ್ಲಿ ಇದೆಲ್ಲ ಮುಟ್ಕೊಳ್ಳೆ ಆಯ್ತು ಬಿಟ್ರೆ ಆಯ್ತು ಬಿಟ್ರೆ ಇಟ್ ಸತಿ ಹಾಕು ಏನು ಬರುದಿಲ್ಲ ಭಟ್ರೆ ಅವ್ರು ಏನು ಬರುದಿಲ್ಲ ನೀವೇ ಬೈಲ್ ಹೇಳ್ಕೊಡಿ ನೀವು ಮುಟ್ಕೊ ಆಯ್ತು ಎಚ್ಚೆತ್ಕೊಳ್ಳ 3 ಪ್ರದಕ್ಷಿಣೆ ಹಾಕು ಹೇಳ್ತಲ್ವಾ ನೀ ಅಲ್ಲೇ ಕೂತ್ಕೊಳ್ಳೆ ಸಾಕು ಹೋಗ್ಬೇಡ ಪ್ರದಕ್ಷಿಣೆ ಹಾಕುವ 3 ಸಲ ಹಾಕು ಸಾಕು ಬಿಡು ಅಷ್ಟೇ ಹೇಳ್ತಿಲ್ವಾ ಬಟ್ಟಿ ಚೀಲಗಿಲ್ಲ ಏನೋ ತಂದಿದ್ಯಾ ಅದಿಲ್ಲ ಅಲ್ಲೇ ಕಡ್ದಿದ್ದಕ್ಕೆ ನಂಗಿಲ್ಲ ಭಟ್ರೆ ಬಟ್ರಿ ಮಾತ್ರ ನಂಗೂ ಇದತ್ತು ನೀವು ಮಾಡ್ಕೊಳ್ಳೋದು ನನ್ನಷ್ಟು ನಾ ಹೇಳ್ಕೊಂಡೆ ಆಯ್ತು ಹೇಳ್ತಿಲ್ಲ ಕೂತ್ಕೊಳ್ಳ ತಮ್ಮ ಮತ್ತೆ ರೀತಂದಿ ಕೇಳ ಅಕ್ದಿರಿ ತಂದಿ ಕೇಳ ಎಲ್ಲರಿಗೂ ತಮ್ಮ ಅಕ್ದಿರಿ ನೀ ಸುಮ್ಮನೆ ತರುದಲ್ಲ ತಂದು ಕೊಡುವವರಿಗೆಲ್ಲ ಕೊಡ್ತಿ ಈ ಸುಮ್ಮನೆ ಬಾಗೋದು ಅಂತ ನೀನು ನಂಗೆ ಹೇಳ್ಕೊಡಕ್ ಬಂದೀನಿ ನಂಗೆ ಉಟ್ಕೊಂಡು ನಂಗೆ ಹೇಳ್ತಿ ಸುಮ್ಮನೆ ಎಲ್ಲ ಬುದಂತಾಗಿ ಮಾಡಿದ್ದೀನಿ ಆಯ್ತಲ್ವಾ ಜಗಳ ಮುಗಿತ ಅಲ್ಲ ಇದೇ ರೀತಿ ಮತ್ತೆ ಬೇರೆ ಕಡೆ ಹೋಗ್ಬೇಕು ಮರಿಯ ಬೇಗ ಮುಗಿಸ್ಕೊಡೋಣ ಇದು ಜಗಳ ಮಾಡ್ತಾರಲ್ಲ ಮುಟ್ಕೊಳ್ಳೆ ಆಯ್ತಲ್ವಾ ಕೆಲಸ ಮುಗಿತು ಇನ್ನು ಮುಗಿತು ಸಾಕು ಭಟ್ರೆ ಬಾಳ್ ಮಾಡಿದ್ರಿ ನಿಂತ್ಕೊಳ್ಳಿ ಎರಡು ನಾನು ನಿನಗೆ ಮತ್ತೆ ಬೇರೆ ಹೇಳ್ಬೇಕಾ ತಿಳಿದೋಳೆ ಈಗ ಮಾಡೋದು ಯಾಗ
ಪ್ರದಕ್ಷಿಣೆ ಹಾಕಿ ಆಯ್ತಲ್ಲ ಹಾಕಿದ್ನಲ್ಲ, 3 ಸಲ ಹಾಕಿದ್ನಲ್ಲ. ಆಯ್ತು 3 ಸಲ ಹಾಕಿದೆ. ಹಾ ಆಯ್ತಲ್ಲ. ಈಗ ಪ್ರದಕ್ಷಿಣೆ ಹಾಕಿದಾಗ ಈಗ ಅಗ್ನಿಗೆ ಇದನ್ನು ಹಾಕ್ಬಿಡಿ, ಎಲ್ಲ ಕಾಯಿ ಇದೆಲ್ಲ ಅದ್ರ ಹೋಮದ್ದು ಅದು ಹಾಕುವ. ತಮ್ಮ ಕಾಯ ತಂದೆ ಮೊಹಮ್ಮದ ಕಾಯ ಅದನ್ನು ಮತ್ತೆ ನಂಗೆ ಕೇಳ್ತೀಯ? ತಮ್ಮ ಸೂರ್ಯ ಹೋಗ ಅಲ್ಲಿ ಇರು, ಹೋಗ ಅಲ್ಲಿ ಬುಡದಲ್ಲಿ ಬಿದ್ದು ನಾಲ್ಕು ಹಿಕ್ಕ ಹೋಗ. ಏನ್ ಮಾಡ್ತಿ ಈ ರಾತ್ರಿಗೆ? ನೀನ್ ಮಾಡ್ಕೊಂಡು ಏನ್ ಮಾಡ್ದೆ? ನೀನ್ ಮಾಡ್ಕೊಂಡು ಏನ್ ಮಾಡ್ದೆ? ಕೇಳ್ತಲ್ಲ ನಾ ಹೇಳಿದವ್ರಿಗೆ ಬರ್ಬೇಕಂಬುದಿಲ್ಲ. ನಿಂಗೆ ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಇಲ್ಲ ನಿನಗೆ. ಇವತ್ತೇ ಬರ್ಬೇಕಿಲ್ಲ. ತಂದೆ ಹೆಂಗ ಎಲ್ಲಿ ಕೇಳ್ತಿ? ನೋಡು ಹೋದ. ಹಿಕ್ಕಬ ಹೋಗ ತಮ್ಮ, ಹಿಕ್ಕಬ ಹೋಗ. ಈ ಕಡೆ ಕೇಳ್ತೀಯ? ಬಿದ್ದು ಹಿಕ್ಕ ಬಂದ್ರು ಆಯ್ತು ಹೋಗ್. ನಾನು ಹುಡುಗರು ನಂಗೆ ಕಲಿಸ್ತೀಯ? ಕೊಡು ಬ್ಯಾಟ್ರಿ ಕೊಡು, ಬ್ಯಾಟ್ರಿ ಕೊಡು, ಬ್ಯಾಟ್ರಿ ಕೊಡು, ಬ್ಯಾಟ್ರಿ ಕೊಡು. ಆಯ್ತಾ ಕೂತ್ಕೋ. ಭಟ್ರೆ ಬಹಳ ಸರಿ ಕೂತ್ಕೊಳ್ಳಿಕ್ಕೆ ಹೇಳ್ಲಿಕ್ಕೆ ಆಗುದಿಲ್ಲ ನನಗೆ. ನಿಂತ್ಕೊಂಡು ಹೊಡಿ. ಹಾ ನಿಂತಲ್ಲೇ ಮಾಡಿ ಬ್ಯಾಟ್ರಿ. ಏನಾಗ ರಾತ್ರಿ ಯಾರು ಕಾಣುದಿಲ್ಲ. ನಿಂತರಲ್ಲೇ ಮುಗಿಸಿ ಮತ್ತೆ ಕುಳಿತು ಹೇಳ್ತೆ ಕೊಡೋಕಾದ್ದಲ್ಲ. ಅಡ್ಡಿಲ್ಲ, ನೀವು ಹೇಳ ಮಗು ಅಡ್ಡಿಲ್ಲ. ನನ್ಗೆ ಅಂತ ತೊಂದ್ರೆ ಆಯ್ತಲ್ವಾ? ಹಾ ನೀವು ಸ್ವಲ್ಪ ಕೂತ್ಕೊಳ್ತೀಯ? ತಮ್ಮ ನಾಳೆ ಯಾರ್ಯಾರಿಗೆ ಹೇಳೋದು ಕಡ ತಮ್ಮ? ಹೇಳ್ತಾರೆ ಹೇಳಿ ನನಗೆ ಅನ್ಕೊಡು ಕೇಳು ಕಥೆಯೇನೆ ಹೇಳಿನಿ ಆಯ್ತು. ಈಗ ಪ್ರದಕ್ಷಿಣೆ ಹಾಕಿ ಕೈ ಮುಕ್ಕೊಳ್ಳಿ ಆಯ್ತಾ? ಈಗ ಮುಗೀತು, ಈ ಪೂಜೆ ಮುಗೀತು. ನಾಳೆ ತಂದೇನು ಹೇಳಿ ಬಿಟ್ರೆ ಇನ್ನೊಂದು ಆಯ್ತು ಲೈಕ್ ಮಾಡಾರ ಇಂದ ಅಡಿಲ್ಲ ಮತ್ತೊಂದು ಆ ಕಡೆ ಹೋಗ್ ಕಡಿಲ್ಲ ನೀವು ಹೇಳಿ ನಾಳೆ. ಈಗ ನಾಳೆ 2 ಗಂಟೆ ಬರ್ತೀರಿ? ನಾಳೆ 9 ಗಂಟೆಗೆ ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಬದಿಗಿಡ ಆಯ್ತಲ್ಲ? ಎಲ್ಲ ಸಾಮಾನು ನಾಳೆ ಪೂಜೆ ಸಾಮಾನು ಎಲ್ಲ ತಂದಿದ್ರ? ಎಲ್ಲ ರೆಡಿ ಇಟ್ಕೊಳ್ಳಿ. 9:10ಕ್ಕೆ ಹಾ ಎಲ್ಲ ಸಾಮಾನೆಲ್ಲ ರೆಡಿ ಇದೆಯಾ? ರೆಡಿ ಇಲ್ದಿದ್ರೆ ರೆಡಿ ಮಾಡ್ತೇನೆ ನಾನು. ಅಡ್ಡಿಲ್ಲ, ಹೌದು. ಒಳ್ಳೆದು ಆಗ್ಲಿ. ನಾನು ಬರ್ತೇನೆ ಈಗ. ಕರೆಕ್ಟ್ 9 ಬರ್ತೀರಾ? 9 ಬರ್ತೇನೆ. ಆಯ್ತು, ಹೌದು. ಮತ್ತೆ ನಂಗೆ ಲೇಟ್ ಮಾಡಬಾರ್ದು. ಆಯ್ತು. ನಮ್ಗೆ ಬೇರೆ ಕಡೆ ಹೋಗ್ಬೇಕು. ಆಯ್ತು ಬನ್ನಿ. ಅಲ್ಲೋ ಹೇಳಿದ್ರೆ ನಾನು ಆಯ್ತು ಮಾಡ್ಕೊಟ್ಟಿದ್ದೇನೆ. ಆಯ್ತು ಅಡ್ಡಿಲ್ಲ, ಆಯ್ತು ಅಡ್ಡಿಲ್ಲ, ಅಡ್ಡಿಲ್ಲ. ಈಗ ಯಾರು ತಗೊಳ್ಳಿ. ಸರಿ. ಆಯ್ತು, ನಾಳೆ 9 ಸರಿ ಆಗ್ತಾನೆ. ತಮ್ಮ ಭಟ್ರು ತಮ್ಮ 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 ಇಲ್ಬಾರ ಕಡಿ ಕೆಲಸ ಮಾಡಕ್ ಬಾರ ಇಟ್ಟುಕ್ ಮಾಡೋದು ನೋಡುವ ಬಾ. ನಾಳಾಗ ಸಾಮಾನು ಅಟ್ಟು ತಂದರಿ ಕೇಳಕ್ ಅವ್ರ ಕಡೆ ನಾಳಾಗಂದು ಕಟ್ಟು ಕೇಳಿ. ಕೇಳ್ತೀನಿ ಇಲ್ಲೇ ಅಮ್ಮ ಅಪ್ಪ ಏನ ಅಪ್ಪ ನಾಳೆಲ್ಲ ಸಾಮಾನು ತಂದಿ ಹೆಂಗೆ? ಉಂಟಂದ್ರೆ 9 ಬಿಟ್ಟಿಗೆ ಬರ್ತಾರೆ ಸರಿಯಾಗಿ ತಂದರಿ ಕೇಳ. ಹೇಳ್ತಾರೆ ನಿಂಗೆ ಎಲ್ಲ ಬರ್ಕೊಟ್ಟದೆಲ್ಲ ತಂದಿ ಹೆಂಗಪ್ಪ? ತಂದಿನ ಅಲ್ಲ ಬರ್ತಿರೋದು ಹೋಗಿರೋದು ಹೆಂಗ್ ನೋಡ ಒಂದೆರಡು ತಪ್ಪಿರುದಾ? ಒಂಚೂರು ನೋಡಪ್ಪ. ಅಪ್ಪ ನೋಡ ನೀನ್ ಬರ್ಬೇಕಲ್ಲ, 2 ದಿನ ಮೊದಲೇ ಬಂದ್ಕೊಂಡೆ ಸಾಮಾನ್ಯದ ಜವಾಬ್ದಾರಿ ಈ ಮನೇಲಿ ನಾನೇ ಆಳುವ. ತಾನು ನಾನೇ ಆಳುವ ಬಡ್ಡಿ ಮಗನೇ, ನಾನೇ ಆಳುವ. ಅಪ್ಪ ನೀ ತಗ ಬಂದಿ ಹಂಗ ಇಲ್ಲ ಮತ್ತೆ ಕಡಿ ನಾನು ನೋಡ್ಸ್ವೆ ಮತ್ತೆ ಕೆಳಗೆ ಕುಂಜೆ ಇಲ್ಲ ಹಿಂಗೆ ಅಪ್ಪನಿ ಕಟ್ತಾ ಒಂದು ಗೊತ್ತಾಗಲ್ಲ ನಿಂಗೆ. 12 ವರ್ಷ ಆಯ್ತು ಪಂಚಾಂಗ ಮಾಡಿಟ್ಟೆ ಬಡ್ಡಿ ಮಗನೇ. ನಂಗೆ ಬರ್ತಿಲ್ಲ, ನಂಗೆ ಉಟ್ಕೊಂಡೆ. ಅಪ್ಪ ನಾಳೆ ನಾನು ಮತ್ತೆ ಅಮ್ಮ ಹಿಂಗೆ? ಹಂಗ್ ಕೇಳ್ತಾ ಇಲ್ಲ ತಂದಿ ಹೆಂಗ್ ನಮ್ಮ ಕಡೆ ಹೇಳೋಗ ನೀನು ಮುಂದೆ ಸುದ್ದಿ ನಂಗೆ ಹೇಳ್ಬೇಡ. ಅಮ್ಮ ಮುಂದೆರಡು ತಪ್ಪುದ್ರ ತರು ಹೋಗುದು 9 ತಪ್ಪುದ್ರಾಗ ಕೇಳ ಮತ್ತೊಂದ್ಸತಿಗೆ. ಅಪ್ಪ ಇದ ಕಡೆ ಊರವರಿಗೆಲ್ಲ ಹೇಳಿ ಹೆಂಗೆ? ಊರವರಿಗೆ ನಾನೇ ಹೇಳ್ಬೇಕು, ನಾ ಹೇಳಿಕೆ ಬಂದಿ ಊರವರಿಗೆ ನಾನೇ ಹೇಳ್ಬೇಕು. ಬರೋರೆ ಕೇಳ ಊಟ ಹೇಳಿ ಓ ಹೇಳಿ ಎಷ್ಟು ಜನ ಬರೋರು ಕೇಳ. ಇಟ್ಟು ಜನ ಬರ್ರಪ್ಪ. ಇಟ್ಟು ಜನ ಬರೋ ಕೇಳಿದ್ರೆ ಮನೆ ಇಟ್ಟಿದ್ದೀರಾ? ಮನೆ ಇಟ್ಟಿರಾ? ಮನೆಗೊಬ್ಬೊಬ್ರು ಅಂತ ಇಟ್ಟಾಯ್ತಾ? ಮನೆ ಇಟ್ಟು ನಂಗೆ ಗೊತ್ತಿದೆಯಪ್ಪ, ನೀ ಹೇಳ್ಬೇಕಾ? ಅದೇನ್ ಗೊತ್ತಿದ್ ನಿಂಗೆ? 100 ಮನೆ ಇದೆ, 100 ಜನ ಬರೋರು ಮನೆಗೊಬ್ರು ಬಂದ್ರೆ ಇಲ್ಲ ಒಂದು 75 ಆಗುದು. ಅಡಿಗೆ ಇಟ್ಟು ಮಾಡಿಸಿ ಕೇಳ. ಅಡಿಗೆ 25 ಕೇಳಿ 25 ಅಡಿಗೆ 100 ಜನ ಹೆಂಗ್ ನೋಡಪ್ಪ? ಇದಕ್ಕೆ ಹೇಳುದ ನೀನ್ ಏನ್ ಕಲ್ತ್ರು ಅದಕ್ಕೆ ನಾನು ಹೇಳ್ತೇನೆ. ನಂಗೆ ಊಟದ ಬಗ್ಗೆ ದಡ್ಡೆ ಅನ್ಕೊಂಡೆ. ಆಯ್ತು ಮಾತಾಡ್ತಿ ನಾನು ಅಲ್ಲಿ ಊಟ ಕೇಳಿ ವ್ಯಾನ್ ಬತ್ತಿದ ಸಂಬಂಧಿಕರಿಗೆ ಬರು ಕೇಳಲ್ಲ, ಸಂಬಂಧಿಕರಿಗೆಲ್ಲ ಕೇಳಿ ಕೇಳ. ಬಂದ್ರೆ ಆಗಂಡಾಗ ನಾನು ಅಡುಗೆ ಮಾಡ್ಕೊ ತಗೊಬರ್ತಿ ಅಂತ ಹೇಳ್ಯಾರ. ಕಡೆಗೆ ಏನ್ ಗೊತ್ತಾಗ್ತದೆ ನಿಂಗೆ? ಗೊತ್ತಾಯ್ತಾ ಹೇಳಿ. ಆಗ ಹೇಳಿ ಎಲ್ಲ ಹೇಳಿ. ಊಟ ಹೆಚ್ಚಿಗೆ ಆದ್ರೆ ನೀವು ಉಣ್ತೀಯ, ನೀವು ಉಣ್ತಿ. ಅದಕ್ಕೆ 100 ಜನ ಬಂದ್ರು ನಾ 25ಗೆ ಹೇಳಿಕೆ ಬಂದಿ. ಅದಕ್ಕೆ ಹೇಳುತ್ತ ಅವ್ರ ಕಡೆಗೆ ಹೇಳ ನಂಗೆ ವ್ಯಾನ್ ನಂಬರ್ ಬತ್ತಿದ. ಗೊತ್ತಾಯ್ತಾ? ಆಯ್ತಾ ಬಿಡ ಮತ್ತೆ ನಾಳೆ ಬರ್ಬೋದು.
ನಾಳೆ ಬೆಳಗ್ಗೆ ಹೇಳಿ ಎಲ್ಲ ಹೇಳಿ ಹೌದು ಆಯ್ತು ನೀನ್ ಅಂಗಡಿ ಕಲ್ತಿ ಇರುವುದಯ್ಯ ನೀನು ಮಾಡ್ಬೇಡ ಬಡ್ಡಿ ಮಗನೇ ಆಯ್ತು ಬಿಡ ಆಯ್ತು ಮನೇಲಿ ಅಲ್ಲವ ನೀನಾದ ನಮ್ಮ ಮನೇಲಿ ಅಲ್ಲವ ಕೇಳಂತ ಕೇಳ್ದ ಅಮ್ಮನ ಕಡೆ ಹೇಳೋಗ ನೀನ್ ಅಮ್ಮನ ಸುದ್ದಿ ಅಂತ ಹೇಳ್ಬೇಡ ಸರಿ ಆಯ್ತು ಬಾ ಬಾ ಅವ್ರಿಗೆ ಕ್ಲೀತಾರ ಬಾ ಪೂರ 40 ವರ್ಷ ನಾ ಕೇಳ್ತೀವಿ ಬಾ ಕೇಳಿದ್ವಿ ಬಾ ಬಾಯ್ ಬಾಯ್ ಬಾ ನೀವು ಬದಿ ಬಾ ನೀವು ಬದಿ ಬಾ ಭಟ್ರ ಬಂದ್ರು ಬಾ ಇನ್ ಭಟ್ರ ಬಂದ್ರು ಭಟ್ರೆ ಬನ್ನಿ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ 9:30 ಬರ್ತ ಹೇಳಿದ್ರಿ ನೀವು ಈಗ ಎಷ್ಟಾಯ್ತು 9 ಮುಕ್ಕಾಲು ಆಗೋಯ್ತು ನಾವು ತಪ್ಪಿದ್ರೆ ಮಾತ್ರ ನೀವು ಹೇಳ್ತೀರಿ ಎಲ್ಲ ಹೋಗಿದ್ರಿ ಮತ್ತೆ ಆಯ್ತು ನೋಡ ಈಗ ನನಗೆ ಬ್ಯಾಗ್ ಕೊಡ್ಬೇಕಿಲ್ಲ ನಾ ಮತ್ತೊಂದು ಕಡೆ ಹೋಗ್ಬೇಕು ಮಾಡ್ಬಿಟ್ಟು ಇರ್ತೀರಿ ಅಲ್ಲೊಂದು ನಾಮಕರಣ ಇದೆ ನಾಮಕರಣ ಇದೆ ಗೊತ್ತಾಯ್ತಾ ಅಲ್ಲಿ ನಾಮಕರಣ ಹೋಗುತ್ತಾರೋ ನಿನ್ನ ಯಾರು ಮಾತಾಡುವ ಮತ್ತೆ ನಾವು ಮಾತಾಡೋ ಪ್ರಕಾರ ರೊಕ್ಕ ಕೊಡ್ಬೇಕು ನೋಡಿ ಹೌದಾ ಮತ್ತೆ ಕೂತ್ಕೊಳ್ಳ ಆಯ್ತು ಭಟ್ರೆ ಆಯ್ತು ಮಾಡಿ ಮಾಡಿ ಶುರು ಮಾಡಿ ಇದು ಕೆಲಸ ಇತ್ತು ನಮ್ಗೆ ಶುರು ಮಾಡಿ ಬೈ ಆಯ್ತು ಸರ್ವನಾರಾಯಣೇ ನಮೋ ದುರ್ಗೆ ಸರ್ವನಾರಾಯಣೇ ಮಮ್ಮ ಹೇಳ ಮಮ್ಮ ನಮ್ಮ ಅಡಿಗೆ ಬರುದು ಊಟ ಬರುದೇ ಇದೇ ಬದಿ ಕಡೆ ವ್ಯಾನ್ ನಲ್ಲಿ ಬತ್ತಿ ಅಂದಿಯಪ್ಪ ಹೌದಾ ವ್ಯಾನ್ ನಲ್ಲಿ ನಿಮಗೆ ಸಾರಿ ಕೊಡುವ ನಿಂತ ಗೊತ್ತಾಗ ನೋಡ್ಕೊಬರ್ಲ ಬಟ್ಟದ ಮುಗಿಲ್ಲ ಹೋಗಿ ಮಾಡ್ತೇವೆ ಈ ಶುರು ಮಾಡಿ ಬಟ್ ಈ ಶುರು ಮಾಡಿ ಮುಗಿಸಿ ಬ್ಯಾಗ್ ಮುಗಿಸಿ ನಿಮ್ಗೆ ಹೋಗೋದು ಪರಮೇಶ್ವರಿ ನಾರಾಯಣ ಆಯ್ತು ಮಧ್ಯಾಹ್ನ ಐತೆ ಬಂತು ಬಟ್ರೆ ಆಯ್ತು ನೀ ಕೂತ್ಕೊಳ್ಳಿ ಮಾಡ ಬಟ್ರೆ ನಾನು ನಿಂತಲ್ಲಿ ಉಳಿತೀನಿ ಮುಗಿಸಿ ರಾತ್ರಿ ಇಡೀ ಕೂತ್ಕೊಂಡಿದ್ದಾಗಿದೆ ಅಲ್ಲ ಅಮ್ಮ ಕೂತ್ಕೊಳ್ಳಿ ಈಗ ಇದನ್ನ ಅಕ್ಷತೆ ಹಾಕಿ ಆಯ್ತು ಈಗ ಎಲ್ಲ ಕೆಲಸ ಮುಗಿದಂಗಾಯ್ತು ನಾ ಬರ್ತೇ ನಮ್ದು ಏನಿದೆ ನೋಡಿ ಕೊಟ್ಬಿಡಿ ನಾವು ಅಂತೀವಿ ನಮ್ಮ ಭಟ್ರದ ಏನ್ ಕುಡುದು ಕೇಳ ಭಟ್ರ ಅಪೋರ್ ಕಡೆ ಭಟ್ರಿಗೆ ಏನ್ ಕುಡುದು ಕೇಳ ಅಪ್ಪ ಬಟ್ಟೆ ಕುಡು ಕುಟ್ಟಿ ಸುಮ್ನೀರ ಮಾತಾಡ್ದವ್ ನಾ ಕೊಟ್ಕತ್ತಿ ಸುಮ್ನೀರ ನೀನ ಅಲ್ಲ ಅಮ್ಮ ಕೇಳ್ತೇ ಇಲ್ಲ ಕುಟ್ಟಿ ಹೆಂಗ ಕುಡ ಏನ್ ಕುಡುದು ಮಾತಾಡಿ ಕೇಳಬೇಡ ಅದ್ರ ಸುದ್ದಿನ ಕೇಳಬೇಡ ನಾ ಭಟ್ರ ಕಡೆ ಮಾತಾಡಿ ಅವ್ರಿಗೆ ಕುಟ್ಕಂತೀನಿ ನಾನು ಕುಟ್ಕ ಸುಮ್ಮನಲ್ಲೇ ಬರೀ ಕುರುಶಂಕಿ ಇನ್ನು ಬಂದಾರ ಅವು ಇವಾಗ 12 ವರ್ಷ ಆಯ್ತಾ ಪಂಚಾಂಗ ಮಾಡೆ ಹೇಗೆ ಬಂದಾರ ಮನೆ ಒಳಗೆ ಹೋಗ್ಕ ಭಟ್ರ ಬರ್ರಿ ಆಗ ಆಯ್ತು ಬರ್ರಿ ಓಟ್ ಬಂತ ನೋಡ್ಕೊ ಬರ್ತೀನಿ ಬಂತಮ್ಮ ಬಂದ್ರ ಅಮ್ಮ ಊರವ್ರು ಯಾರು ಬರ್ಲಿಲ್ಲ ಹೌದಲ್ಲ ಯಾರು ಬರ್ಲ ಇತ್ತಲ್ಲ ಅಡಿಗೆ ಹೇಳ್ತಾನೆ ಒಬ್ರು ಬರ್ಲಲ್ಲ 100 ಜನ ಕೇಳಿಲ್ಲಪ್ಪ ಅಪ್ಪ ಹೇಳದೆ ಒಬ್ರು ಬರ್ಲಲ್ಲಪ್ಪ ನಾನು ಹೇಳ್ಕೊಂಬರ್ಬೇಕನ್ನಲ್ವಾ ಹೇಳಿಕೆ ಬನ್ನಿ ಹೇಳ್ಕೊಂಬರ್ಬೇಕವ್ರ ಬರ್ಬೇಡ ಊರು ನಮ್ಮೂರು ಗೊತ್ತದಲ್ಲಪ್ಪ ನಮ್ಮೂರವ್ರು ಅಲ್ಲ ನಮ್ಮೂರವ್ರು ಅಂತ ಹೇಳಿಕೆ ಬಂದಲ್ಲ ಒಬ್ರು ಬರಲ್ಲ ಅವಿಭಾಗ ಕೊಡ್ಕೊಂಡೆ ಸಂಬಂಧಿಕರು ಕೇಳ ಸಂಬಂಧಿಕರಿಗೆ ಹೇಳಿ ಊರೇ ಸಂಬಂಧ ಎಲ್ಲ ಸಂಬಂಧಿಗಳು ಹೇಳಿ ಅಲ್ಲ ಸಂಬಂಧಿಕರಿಗೆ ಹೇಳಿ ನಮ್ಮ ರೈತರಿಗೆ ಹೇಳಿ ನನಗ ಹೇಳಿನ ಹೇಳಿ ಎಲ್ಲರಿಗೂ ಮತ್ತೆ ಎಲ್ಲ ಮನೆಗೆ ಹೇಳಿ ಅಲ್ಲ ಎಲ್ಲ ಮನೆಗೆ ಹೇಳಿ ಸರಿ ಆಯ್ತು ಮತ್ತೆ
ಮತ್ತೆ ಯಾರು ಬರಲ್ಲ, ಯಾಕೆ ಬರಲ್ಲ? ಯಾಕೆ ಬರ್ತದೆ ನಂಗೆ ಇಟ್ಟಾಕ ಹೋಗಾ ನಾನೇ ಹೋಗಿ ಕೇಳ್ಬೇಕೆ? ಮತ್ತೆ ಮದಾರ್ ಕೇಳೋರ ನೀನಲ್ಲಪ್ಪ. ನಂಗೆಲ್ಲ ಇಟ್ಟೆಲ್ಲ ಕೇಳೋಕೆ ಯಾಕೆ ಕೇಳ್ಕೋಲ್ವಾ ಹೋಗ್ರಾ ಮಗ ಸರಿ ಬಿಡ ಅಮ್ಮ, ನೀ ಎಲ್ಲರೂ ಹೋಗಿ ಹೇಳಿಕ್ ಬಾ, ಹೇಳಿಕ್ ಬಾ, ಹೇಳಿಕ್ ಬಾ. ನೀ ಬಾ ಇಲ್ಲಿ ಮಾತಿರೋ ಕಲೆ ಇಲ್ಲಿ ಹೋಗ ಬಾ, ಹೋಗು ಬಾ. ಬದಾರಿಂದ ಅಮ್ಮ ಹೇಳಿಕ್ ಬಾ, ದಯವಿಟ್ಟು ಹೇಳಿಕ್ ಬಾ. ಹೇಳಿಕ್ ಬಾ, ಮಗನಿಗೆ ಹೇಳಿಕ್ ಬಾ. ದಯವಿಟ್ಟು ಹೇಳಿಕ್ ಬಾ. ಹಾ. ಎಲ್ಲ ನಮ್ಮ ದಾಯಿಕರಿಗೆ ಒಟ್ಟಿಗೆ ಅನ್ಕೊಳ್ಬೇಕು ನೀನು. ಪಕ್ಕದವ್ರಿಗೆ ಹೇಳಿಕ್ ಬಾ. ನಾನು 10 ವರ್ಷ ಆಯ್ತು ಈ ಕಪ್ಪು ಹೋಗಿ ಒಬ್ರಿಗೂ ಹೇಳುದಿಲ್ಲ, ಏನಿಲ್ಲ. ನಾ ಬಂದೆ ಹೇಗೆ ಹೇಳುವಂಗಾಗಿದೆ. ಇದೆ ಮನಗರ ಎಚ್ಚರಾಗಿವ್ರೇನಪ್ಪ, ಮನಗರ ಮಡಿ. ಹೌದೇ? ಇವ್ರ ಇವ್ಯಾರ ಇದೆ, ಇವ್ಯಾರ ಮನದವ? ನಮ್ಮನೆಯವನೇ ಹೌದೇ? ಅಲ್ಲೊಬ್ಬ ಇರ್ತಾನಲ್ಲ ಅಲ್ಲೇ. ನಮ್ಮನೆಯವನೇ ಹೌದೇ? ನಾ ಬರ್ದೆ ಬಾಳ ದಿವಸ ಆಯ್ತಾ? ಈಗ ಇಲ್ಲ ಊಟಕ್ಕೆ ಬರ್ರ ಊಟಕ್ಕೆ. ಹಾ ಟೈಮ್ ಆಯ್ತು, 4:15 ಸುಮಾರಿದೆ, ಅದಕ್ಕೆ ಸುಮಾರಿದೆ. ಎಲ್ಲದು ಮಾಡ್ತಾರ ಅವ್ರು, ಎಲ್ಲದು ಮಾಡ್ತಾರ. ಹೇಳಕ್ ಬಯಲ್ ಕಡಿಮೆ ಆಯ್ತೇನಾ? ನಾ ಮತ್ತೊಂದ್ಸತಿ ಹೇಳಿಕೆ ಬರುವಂತೆ ಬಂದೆ. ಬರ್ರಿ, 8 ಜನ ಬರ್ರಿ. ಆಗ 8 ಜನ ಈಗ 4:15 ಕೊಡ್ ಬರ್ರ. ಅವ್ರು ಓಟ ಟೈಮಿಗೆ 4:15 ಕೊಡ್ ಬರ್ರಿ. 8 ಜನ ಬರ್ರಿ. ಹಾ ನೀ ಏನ್ ಮಾತಾಡ್ತೇವೆ ಅನ್ಕೊಂಡು ಗೊತ್ತಾಯ್ತು ನನಗೆ. ಯಾಕಲ್ಲ ನೀ ಏನ್ ಮಾತಾಡ್ದೆ ಅನ್ಕೊಂಡು ನಂಗೆ ಅರ್ಥ ಆಗಲ್ಲ. 4 ಗಂಟೆಗೆ ಬಂದ್ಕೊಂಡೆ ಊಟಕ್ಕೆ ಬಾ ಅಂತೀನಿ. ಹೌದು, ಹೇಗ್ ಬಂದ್ರ ಆತಿದ? ಬರ ಬರ ಬರ. ನಮ್ಮನೇಲಿ ಮಾಡ್ದ ಅಡಿಗೆ ನೀ ತಿಂತೀವಿ, ನಮ್ಮ ಮನೇಲಿ ಮಾಡ್ದ ಅಡಿಗೆ ನೀ ತಿನ್ನೋಪತ್ತಿ. ಗೃಹ ಪ್ರವೇಶ ಆದ ಯಾವಾಗ? ನಿನ್ನೆ ರಾತ್ರಿಗೆ. ಯಾವಾಗ? ನಿನ್ನೆ ರಾತ್ರಿಗೆ. ಊಟ ನಿಮ್ಮಲ್ಲಿ ಇಟ್ಟು ಆತ ಮಧ್ಯಾಹ್ನಕ್ಕೆ 12:15 ಶುರುವಾಗಿದೆ. 12:30 ಶುರು ಆಗಿದೆ. ಮುಗೀತು ಊಟ? ಇಲ್ಲಿ 4:15 ನೀವು ಬರುವಂತ್ರಿಗಿದೆ. ಊಟ ಮುಗಿದ ಪೆಂಡಲ್ ಬಿಚ್ಕೊಂಡೆ ಎಲ್ಲ ತಕ ಹೋದ್ಮೇಲೆ ಈಗ ಊಟ ಕರುಪು ನೀ ಬಾರ ಏನಾಗ ಬರ್ರ, 8 ಜನ ಬರ್ರ ಮನೆಯವ್ರ. ಎಲಿ ಎಲ್ಲ ಗೊಬ್ಬರ ಕುಳಿ ಸುಳಿದಾದ್ಮೇಲೆ ಮತ್ತೆ ಊಟ ಕರುಪು ನೀ. ನಾನೇನು ಸುಗಿದು ಉಸ್ತಕ್ಬೇಕ? ನೀ ಹೋಗ್ತೀಯ ಇಲ್ಲಿಂದ? ಹೋಗ್ತೀಯ? ಏನ್ ಮಾಡ್ತೀಯ? ಬರ್ಸ್ಗೆಟ್ಟವ ಮತ್ತವ ಆ ಕಡೆ ತಿರ್ಸ್ಬೇಕು, ಮುಖ ತೋರ್ಸೋಕೆ. ಹಾಗೆ ಗೃಹ ಪ್ರವೇಶ ಗೃಹ ಪ್ರವೇಶಕ್ಕೆ ಹಾಳಿ ಬಿಡುಕುಂದ ಹೇಳೋಣ. ಹೌದು, ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕು. ಈ ಹಬ್ಬದಲ್ಲಿ ಇಷ್ಟೊಂದು ವಿಚಾರ ಆಯಿತು, ನನ್ನ ಬಗ್ಗೆ ಏನು ಇಷ್ಟೊಂದು ವಿಚಾರವನ್ನು ಹೇಳಿದ್ದಾರೆ. ಆದರೂ ಕೂಡ ಇದೆಲ್ಲರ ಹಿಂದೆ ನೀವೆಲ್ಲರೂ ನೋಡ್ತಾ ಇದ್ದೀರಾ, ಇದು 5ನೇ ದಿನ ನಡೀತಾ ಇದೆ, ಇನ್ನೆರಡು ದಿನ ಬಾಕಿ ಉಳಿದಿದೆ. ನಾನೊಬ್ಬನೇ ಈ ಒಂದು ಕಾರ್ಯವನ್ನ ಈ ರೀತಿ ವಿಜೃಂಭಣೆಯಿಂದ ಆಚರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬೆನ್ನೆಲುಬಾಗಿ ನಿಂತ ನೀವೆಲ್ಲರೂ ನೋಡುವಂತ ಅಗ್ರಕೋಣದಿಂದ ನಮ್ಮ ನಾರಾಯಣ ಗುರುಗಳು ಮತ್ತೆ ಅವರ ಮಕ್ಕಳು ಇರ್ಬೋದು, ಹನ್ನೇಳಿಯ ನಮ್ಮ ದಯಾನಂದ ಗುರುಗಳು ಇರ್ಬೋದು, ಮಂಜು ಗುರುಗಳು ಇರ್ಬೋದು, ನಾಗರಾಜ್ ಗುರುಗಳು ಇರ್ಬೋದು, ಹಾಗೆ ಕಡಿಮೆಯಿಂದ ಚೇತನ್ ಗುರುಗಳು, ಹಾಗೆ ಇನ್ನು ನನ್ನ ಎಲ್ಲ ಗುಣಗ ಬಾಂಧವರು ಮತ್ತೆ ನನ್ನ ಅಕ್ಕನ ಮಕ್ಕಳಾದಂಥ ಇನ್ನು ಸಹಚರರು ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಆ ದೇವಿಯ ಕಳಸವನ್ನ ಹೊತ್ತುವಂತಹ ಒಂದು ಸಂದರ್ಭದಲ್ಲಾಗಿರ್ಬೋದು. ಇಷ್ಟು ದೊಡ್ಡ ಒಂದು ಕಾರ್ಯ ಚಿಕ್ಕವನಾಗಿ ನಾನು ಮಾಡ್ತಾ ಇದ್ದೇನೆ. ಮಾಡಿದಂತ ಒಂದು ವಿಚಾರದಲ್ಲಿ ಏನೇ ಒಂದು ತಪ್ಪು ತಡೆಗಳಿದ್ರು ಕೂಡ ಎಲ್ಲ ಭಕ್ತ ಜನಗಳು ಕೂಡ ನನ್ನ ಕ್ಷಮಿಸಬೇಕು. ಹಾಗಾಗಿ ಆ ಒಂದು ವಿಚಾರದಲ್ಲಿ ಈ ಒಂದು ಗುಣದ ಬಾಂಧವರು ಏನಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಒಂದು ಈ ಕಾರ್ಯವನ್ನ ಯಶಸ್ವಿಗೊಳಿಸ್ಲಿಕ್ಕೆ ಬೆನ್ನೆಲುಬಾಗಿ ನಿಂತಂತವ್ರು. ಈ ಒಂದು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಏನ್ ಆಗಿದೆ ಆ ಕೆಲಸ ಎಲ್ಲವೂ ಕೂಡ ಅವರಿಂದ ಆದಂಥದ್ದು. ಹಾಗಾಗಿ ಈ ಒಂದು ಕೃತಜ್ಞತೆ ಏನಿದೆ ಅದು ನನ್ನ ಪರವಾಗಿ ಮತ್ತೆ ನನ್ನ ಕಮಿಟಿಯವರ ಪರವಾಗಿ ಮತ್ತೆ ನನ್ನ ಊರು ಬಾಂಧವರ ಪರವಾಗಿ ಎಲ್ಲರ ಪರವಾಗಿ ಆ ಒಂದು ಗುಣದ ಬಾಂಧವರಿಗೆ ಹೋಗ್ಬೇಕಾದಂಥದ್ದು. ಇದಕ್ಕೆ ಎಲ್ಲರೂ ಕೂಡ ಒಮ್ಮೆ ಅವರಿಗೆ ಜೋರಾಗಿ ಚಪ್ಪಳೆ ಮೂಲಕ ಇದೇ ರೀತಿ ಮುಂದೂ ಕೂಡ ಆಗುವಂತ ಪ್ರತಿಯೊಂದು ಹಬ್ಬದ ಕಾರ್ಯದಲ್ಲಿ ನಮಗೆ ಇದೇ ರೀತಿ ಸಹಕಾರ ಕೊಡಬೇಕಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಎಲ್ಲ ದಾಖಲೀಕರಣವನ್ನ ತುಂಬಾ
ಉತ್ತಮವಾಗಿ ಪ್ರತಿದಿನವೂ ಕೂಡ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದ.